ದೀನದಯಾಳ ಉಪಾಧ್ಯಾಯ ಪ್ರಮುಖ ಪಾತ್ರವನ್ನ ವಹಿಸಿರುವಂತಹ ವಿಚಾರವಾದಿ ಭಾರತೀಯ ಜನತಾ ಪಕ್ಷವನ್ನ ಅತಿ ದೊಡ್ಡ ಪಕ್ಷವಾಗಿ ತಂದು ನಿಲ್ಲಿಸಿದೆ. ಈ ಏಕಾತ್ಮ ಮಾನವತಾವಾದ ಅನ್ನೋದು ಯಾವುದೋ ದೇಶದಿಂದ ಎರವಲು ತಂದಂತಹ ಚಿಂತನೆಯಲ್ಲ. ಇದು ದೀನದಯಾಳ್ ಅವರ ನಂಬಿಕೆಯಾಗಿದೆ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಸಾಗುತ್ತಿದ್ದೇವೆಯೇ ಅನ್ನುವುದನ್ನ ಆತ್ಮಾವಲೋಕನ ಮಾಡಿಕೊಳ್ಳುವುದು ಸಹ ಇವತ್ತಿನ ಅವಶ್ಯಕತೆಯಾಗಿದೆ. ನಮಸ್ಕಾರ. ದೀನದಯಾಳ ಉಪಾಧ್ಯಾಯ ಕೇವಲ ಒಬ್ಬ ರಾಜಕಾರಣಿಯಷ್ಟೇ ಅಲ್ಲ, ಭಾರತದ ರಾಜಕೀಯ ಚಿಂತನೆಗೆ ಹೊಸ ದಿಕ್ಕನ್ನ ತೋರಿಸಿದ ಒಬ್ಬ ದಾರ್ಶನಿಕ. ಭಾರತೀಯ ಜನತಾ ಪಕ್ಷದ ಮೂಲ ಸ್ವರೂಪವಾದ ಜನಸಂಘದ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರುವಂತಹ ವಿಚಾರವಾದಿ. ತಮ್ಮ ಏಕಾತ್ಮ ಮಾನವತಾವಾದದ ಮೂಲಕ ಜನಸಂಘಕ್ಕೆ ವೈಚಾರಿಕ ಸ್ಪಷ್ಟತೆಯನ್ನ ತಂದುಕೊಟ್ಟಂತಹ ಅಪೂರ್ವ ಚಿಂತಕ. 1916 ಸೆಪ್ಟೆಂಬರ್ 25ರಂದು ಉತ್ತರ ಪ್ರದೇಶದ ಮಥುರಾದಲ್ಲಿ ಜನಿಸಿದ ದೀನದಯಾಳ್ ಉಪಾಧ್ಯಾಯ ಬಾಲ್ಯದಿಂದಲೂ ಅತ್ಯಂತ ಬುದ್ಧಿವಂತ ಹುಡುಗ. ಕಾನ್ಪುರದ ಸನಾತನ ಧರ್ಮ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದ ಉಪಾಧ್ಯಾಯರದ್ದು ಸದಾ ಸಾಮಾಜಿಕ ಚಟುವಟಿಕೆಗಳತ್ತಲೇ ಗಮನ. 1937ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸೇರಿಕೊಂಡ ದೀನದಯಾಳರಿಗೆ ಅಲ್ಲಿ ನಾನಾಜಿ ದೇಶಮುಖ್ ಅವರ ಪರಿಚಯವಾಯಿತು. 1942ರಲ್ಲಿ ಆರ್ಎಸ್ಎಸ್ನ ಪೂರ್ಣ ಪ್ರಮಾಣದ ಪ್ರಚಾರಕರಾಗಿ ದೇಶಕ್ಕೆ ತಮ್ಮ ಸೇವೆಯನ್ನ ಮುಡಿಪಾಗಿಟ್ರು. 3 ವರ್ಷಗಳ ನಂತರ ಉತ್ತರ ಪ್ರದೇಶದ ಸಹ ಪ್ರಾಂತ್ಯ ಪ್ರಚಾರಕರಾದರು. 1950ರಲ್ಲಿ ಶ್ಯಾಮಪ್ರಸಾದ ಮುಖರ್ಜಿ ನೆಹರು ಸಂಪುಟಕ್ಕೆ ರಾಜೀನಾಮೆ ನೀಡಿ ಹೊರಬಂದ್ರು. ದೇಶದಲ್ಲಿ ಹೊಸ ರಾಜಕೀಯ ಪಕ್ಷ ಕಟ್ಟಲು ಮುಂದಾದ್ರು. ಆಗ ಅವರ ಹೆಗಲಿಗೆ ಹೆಗಲು ಕೊಟ್ಟು ನಿಂತವರೇ ದೀನದಯಾಳ ಉಪಾಧ್ಯಾಯರು. 1952ರಲ್ಲಿ ಜನಸಂಘದ ರಾಷ್ಟ್ರೀಯ ಕಾರ್ಯದರ್ಶಿಯಾದರು. ಅಧಿಕಾರ ವಹಿಸಿಕೊಂಡ ಮೊದಲ ದಿನದಿಂದಲೇ ಪಕ್ಷವನ್ನ ಸಂಘಟಿಸಲು ಕಾಲಿಗೆ ಚಕ್ರ ಕಟ್ಟಿಕೊಂಡು ಓಡಾಡಿದ್ರು. ಅಷ್ಟೇ ಅಲ್ಲ, ತಮ್ಮ ವಿಶಿಷ್ಟ ಚಿಂತನೆಯ ಮೂಲಕ ಸಮಾಜದ ಅನೇಕ ಗಣ್ಯರನ್ನ ಪಕ್ಷಕ್ಕೆ ಕರೆತರುವಲ್ಲಿ ಯಶಸ್ವಿಯಾದರು. 1967ರಲ್ಲಿ ಜನಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದರು. ಏಕಾತ್ಮ ಮಾನವತಾವಾದದ ಮೂಲಕ ಜನಸಂಘಕ್ಕೆ ಸೈದ್ಧಾಂತಿಕ ಅಡಿಪಾಯ ಹಾಕುವಲ್ಲಿ ಮಹತ್ವದ ಪಾತ್ರವನ್ನ ವಹಿಸಿದ್ರು. ಪಕ್ಷದ ನೀತಿ ರೀತಿ ರಿವಾಜುಗಳನ್ನ ರೂಪಿಸುವುದರಲ್ಲಿ ಉಪಾಧ್ಯಾಯರದ್ದು ಅತ್ಯಂತ ಮಹತ್ವದ ಪಾತ್ರ. ದೇಶದ ಇತಿಹಾಸದಲ್ಲಿ 11 ಫೆಬ್ರವರಿ 1968 ಅತ್ಯಂತ ಕರಾಳ ದಿನ. ಅಂದು ಲಕ್ನೋದಿಂದ ಪಟ್ನಾಗೆ ರೈಲಿನಲ್ಲಿ ಹೋಗ್ತಾ ಇದ್ರು. ಆದ್ರೆ ಯಾರೂ ಎಣಿಸದ ಘಟನೆಯೊಂದು ನಡೆದು ಹೋಗಿತ್ತು. ದಾರಿ ಮಧ್ಯದಲ್ಲಿ ನಿಗೂಢ ಸಾವು ಸಂಭವಿಸಿತ್ತು. ಹಾದಿ ಮಧ್ಯದ ಮೊಘಲ್ ಸರಾಯಿ ರೈಲ್ವೆ ನಿಲ್ದಾಣದ ಯಾರ್ಡಿನಲ್ಲಿ ದೀನದಯಾಳ ಉಪಾಧ್ಯಾಯರ ಶವ ಬಿದ್ದಿತ್ತು. ಜನಸಂಘದ ಕಾರ್ಯಕರ್ತರು ಶಾಕ್ಗೆ ಒಳಗಾಗಿದ್ರು. ಆ ಸಾವು ಇಂದಿಗೂ ನಿಗೂಢವಾಗಿಯೇ ಉಳಿದಿರುವುದು ಮಾತ್ರ ದುರಂತ. ದೇಹ ತ್ಯಜಿಸಿದರೂ ಸಹ ದೀನದಯಾಳರು ಕೊಟ್ಟ ಸೈದ್ಧಾಂತಿಕ ಸ್ಪಷ್ಟನೆ ಜನಸಂಘವನ್ನು, ಆನಂತರ ಭಾರತೀಯ ಜನತಾ ಪಕ್ಷವನ್ನ ಇವತ್ತಿನ ದೇಶದ ಅತಿ ದೊಡ್ಡ ಪಕ್ಷವಾಗಿ ತಂದು ನಿಲ್ಲಿಸಿದೆ. ಯಾವಾಗ ಇಡೀ ವಿಶ್ವ ಬಂಡವಾಳಶಾಹಿ ಮತ್ತು ಸಮಾಜವಾದದ ನಡುವೆ ಸಿಲುಕಿ ಜರ್ಜರಿತಗೊಂಡಿತ್ತು, ಅಂದು ದೀನದಯಾಳ ಉಪಾಧ್ಯಾಯರು ಈ ಏಕಾತ್ಮ ಮಾನವತಾವಾದದ ಚಿಂತನೆಯನ್ನ ಹರಿಬಿಟ್ಟರು. ಈ ಏಕಾತ್ಮ ಮಾನವತಾವಾದ ಅನ್ನೋದು ಯಾವುದೋ ದೇಶದಿಂದ ಎರವಲು ತಂದಂತಹ ಚಿಂತನೆಯಲ್ಲ. ನಮ್ಮ ಸಂಸ್ಕೃತಿ ಮೂಲತಃ ಸಂಘರ್ಷವಲ್ಲ, ಇದು ಸಹಯೋಗದ ಮೂಲಕ ಬೆಳೆದಿರುವಂಥದ್ದು. ಇದು ದೀನದಯಾಳವರ ನಂಬಿಕೆಯಾಗಿತ್ತು. ಭಾರತ ಸ್ವಾತಂತ್ರ್ಯಗೊಂಡ ಬಳಿಕ ದೇಶದಲ್ಲಿದ್ದ ವಾತಾವರಣವನ್ನ ಗಮನದಲ್ಲಿಟ್ಟುಕೊಂಡು ದೀನದಯಾಳರು ಮಾನವ ಕುಲದ ಏಕತೆಗಾಗಿ ಏಕಾತ್ಮ ಮಾನವತಾವಾದವನ್ನ ಸಮಾಜದ ಮುಂದಿಟ್ರು. ಈ ಚಿಂತನೆಯ ಹಾದಿಯಲ್ಲಿ ಸಾಗಿದಲ್ಲಿ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಸಾಧ್ಯ ಎಂದು ಅವರು ನಂಬಿದ್ರು. 1964ರಲ್ಲಿ ಮೊದಲ ಬಾರಿಗೆ ಗ್ವಾಲಿಯರ್ನಲ್ಲಿ ನಡೆದ ಜನಸಂಘದ ಅಧಿವೇಶನದಲ್ಲಿ ದೀನದಯಾಳರು ಏಕಾತ್ಮ ಮಾನವತಾವಾದವನ್ನು ಪಕ್ಷದ ಮುಂದಿಟ್ಟರು. 1965ರಲ್ಲಿ ಜನಸಂಘ ಈ ಚಿಂತನೆಯನ್ನ ಅಧಿಕೃತವಾಗಿ ಅಂಗೀಕರಿಸಿತು. ಪೂನಾದಲ್ಲಿ ನಡೆದ ಈ ಅಧಿವೇಶನದಲ್ಲಿ ಅವರು ಪಕ್ಷದ ಕಾರ್ಯಕರ್ತರಿಗೆ ಏಕಾತ್ಮ ಮಾನವತಾವಾದದ ಸಂಪೂರ್ಣ ಪರಿಚಯವನ್ನ ಮಾಡಿಕೊಟ್ಟರು. ವ್ಯಕ್ತಿಯಿಂದ ಕುಟುಂಬ, ಕುಟುಂಬದಿಂದ ಸಮಾಜ, ಸಮಾಜದಿಂದ ರಾಷ್ಟ್ರ ನಿರ್ಮಾಣ, ಆ ಮೂಲಕ ಇಡೀ ಮಾನವ ಕುಲದ ಹಿತರಕ್ಷಣೆ, ಹೀಗೆ
ಒಂದನ್ನೊಂದು ಪೂರಕವಾಗಿ ಪರಸ್ಪರ ಶ್ರೇಯೋಭಿವೃದ್ಧಿ ಸಾಧಿಸುವುದೇ ಏಕಾತ್ಮ ಮಾನವತಾವಾದದ ವೈಶಿಷ್ಟ್ಯ. ದೀನದಯಾಳರ ಪ್ರಕಾರ ಧರ್ಮದ ಆಧಾರದ ಮೇಲೆ ಜೀವನ ನಡೆಸಲು ನಮಗೆ ನಮ್ಮ ಶರೀರವೇ ಸಾಧನ. ಭಾರತೀಯ ಸಂಸ್ಕೃತಿಯಲ್ಲಿ ಹೇಳುವಂತೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಇವುಗಳ ಸಂಘಟಿತ ಚಿಂತನೆಯೇ ಏಕಾತ್ಮ ಮಾನವತಾವಾದ. ಮಾನವನ ಸಂಪೂರ್ಣ ವ್ಯಕ್ತಿತ್ವ ನಿರ್ಮಾಣಕ್ಕೆ ಈ 4 ಅಂಶಗಳೇ ಕಾರಣ ಅನ್ನೋದು ಏಕಾತ್ಮ ಮಾನವತೆಯ ಸಂದೇಶ. ಭಾರತವನ್ನ ಮುನ್ನಡೆಸಲು ಜೀವನ ದರ್ಶನಗಳೇ ಸೂಕ್ತ ಅನ್ನೋದು ದೀನದಯಾಳರ ಸ್ಪಷ್ಟ ನಂಬಿಕೆಯಾಗಿತ್ತು. ರಾಜಕೀಯ ನಡೆಗಳಿರಲಿ, ಸಾಮಾಜಿಕ ಕಾಳಜಿ ಇರಲಿ, ಆರ್ಥಿಕ ಪ್ರಗತಿ ಇರಲಿ, ಎಲ್ಲಕ್ಕೂ ಈ ದೃಷ್ಟಿಯೇ ಅತ್ಯುತ್ತಮ ಹಾದಿ ಅನ್ನೋದನ್ನ ಅವರು ಪ್ರತಿಪಾದಿಸಿದ್ರು. ದೇಶದ ಅಭಿವೃದ್ಧಿ ವ್ಯಕ್ತಿತ್ವ ನಿರ್ಮಾಣದ ಮೂಲಕ ಆಗಬೇಕು ಹಾಗೂ ಅದು ಸಾಧ್ಯವಾಗುವುದು ಏಕಾತ್ಮ ಮಾನವತಾವಾದದ ಮೂಲಕ ಎಂದೇ ಉಪಾಧ್ಯಾಯರು ಹೇಳ್ತಾ ಇದ್ರು. ಆಡಳಿತ ಅನ್ನೋದು ವ್ಯಾಪಾರವಾಗಬಾರದು, ವ್ಯಾಪಾರಿಗಳು ಎಂದಿಗೂ ಅಧಿಕಾರ ನಡೆಸಬಾರದು ಎಂಬುದು ಅವರ ದೃಢ ಅಭಿಪ್ರಾಯವಾಗಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿನದಿಂದಲೂ ದೀನದಯಾಳರು ಒಂದು ಮಾತನ್ನ ಹೇಳ್ತಾನೇ ಬಂದಿದ್ರು. ದೇಶ ಅಭಿವೃದ್ಧಿಯಾಗಬೇಕಾದ್ರೆ ಗ್ರಾಮ ವಿಕಾಸ ಆಗಲೇಬೇಕು, ಸ್ಥಳೀಯವಾಗಿ ಸಣ್ಣ ಸಣ್ಣ ಉದ್ಯಮಗಳು ತಲೆ ಎತ್ತಲೇಬೇಕು. ಇವತ್ತಿನ ಜನಪ್ರಿಯ ಘೋಷಣೆಯಾದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಘೋಷಣೆ ದೀನದಯಾಳರ ಏಕಾತ್ಮ ಮಾನವತಾವಾದದ ಚಿಂತನೆಯಿಂದಲೇ ಹೊರಬಂದದ್ದು. ದೀನದಯಾಳರು ಸದಾ ವಿಕೇಂದ್ರೀಕರಣದ ಪರವಾಗಿ ನಿಲ್ತಾ ಇದ್ರು. ತಮ್ಮ ವೈಯಕ್ತಿಕ ಬದುಕು ಕಟ್ಟಿಕೊಳ್ಳಲು ಜನರು ಸರ್ಕಾರದ ಮೇಲೆ ಅವಲಂಬಿತರಾಗಬಾರದು ಅನ್ನೋದು ಅವರ ವಾದವಾಗಿತ್ತು. ಶಿಕ್ಷಣದ ಸರ್ಕಾರೀಕರಣವನ್ನ ಅವರು ವಿರೋಧಿಸಿದ್ದರು. ವಿದ್ಯೆ ಕಲಿಸುವುದು ಸರ್ಕಾರದ ಕೆಲಸವಲ್ಲ, ಅದನ್ನು ಸಮಾಜಕ್ಕೆ ಬಿಟ್ಟು ಬಿಡಬೇಕು ಅನ್ನೋದು ಅವರ ಪ್ರಬಲ ಪ್ರತಿಪಾದನೆಯಾಗಿತ್ತು. ಆರ್ಥಿಕ ಮತ್ತು ರಾಜಕೀಯ ಶಕ್ತಿಗಳು ಒಂದೆಡೆ ಸೇರೋದು ದೇಶಕ್ಕೆ ಮಾರಕ ಅನ್ನೋದು ದೀನದಯಾಳರ ನಿಲುವಾಗಿತ್ತು. ಇಂತಹ ಸ್ಪಷ್ಟ ನಿಲುವನ್ನ ಹೊಂದಿದ್ದ ದಾರ್ಶನಿಕರನ್ನ ನೆನೆಯುವುದಷ್ಟೇ ಅಲ್ಲ, ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಸಾಗುತ್ತಿದ್ದೇವೆಯೇ ಅನ್ನುವುದನ್ನ ಆತ್ಮಾವಲೋಕನ ಮಾಡಿಕೊಳ್ಳುವುದು ಸಹ ಇವತ್ತಿನ ಅವಶ್ಯಕತೆಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.